ಎಲ್ಲ 9 ಸರಿ ಬರ್ರಿ 3 ಸರಿ ಬರ್ರಿ ಕಣ್ಣಾಗ ಕಟ್ಟಿ ಖಾರ ಉಬ್ಳಿನ್ಬೇಕು ಕದ್ದಿ ನಡಿ ಬೆಳಗಿದ್ರೆ ಕದ್ದಿ ಮಧ್ಯ ನಿಂಗೆ ಗಂಡ ಯಾರು ಎಲ್ಲ ನೋಡಿ ಗಂಡ ಎಂಟಿ ಏನು ಬೇಡ ಇದೊಂದು ತೀರ್ಥ ಎಷ್ಟು ಜನ ಉದ್ದಾರ ಇದೇ ಕೈ ಇದೇ ತೀರ್ಥ ಬಳದಿಲ್ಲ ಉಳ್ತಿದ್ದಿಲ್ಲ ಇವತ್ತಿನವರೆಗೂ ಏನ ಕರೆಕ್ಟಾ ತೀರ್ಥ ಬದಲಿಗೆ ನಾನು ಇನ್ನೊಂದು ಹೇಳಿದಮ್ಮ ಆಂಬುಲೆನ್ಸ್ ಕೊಡ್ತಾರೆ ನಮ್ಮದು ಟ್ರೈನಾಗೆ ತರ್ಮುರಿ ಮಾರೋ ನಿಮಗೆ ತೀರ್ಥ ಕೊಡ್ತಾರೆ ಅಂತಂದ್ರೆ ಈ ಜಾಗ ಹೆಂಗೆ ಬೆಳೆದಿರ್ಬೋದು ಈ ಪವರ್ ಎಷ್ಟಿರ್ಬೋದು ಯಾರೋ ಬೆಳ್ತಾನಂತೆ ಎಲ್ಲ ಮುಗಿಕೊಂಡು ಹೋಗಿ ಆಮೇಲೆ ಖಾಲಿ ಬಿದ್ದು ಬರ್ರಿ ನಾನು ಖಾಲಿ ಅಲ್ಲ ನಾನು ಮುಟ್ಕೊಂಡು ಸಾಕಂತೆ ನಾನು ದೇವರಲ್ಲ ನಾನು ಒಳ್ಳೆ ದೇವ್ರು ಇರ್ಬೋದೇನಪ್ಪ ನಾನು ತಲೆ ಮೇಲೆ ದೇವ್ರಿಗೆ ನೀವು ತಲೆೊಳಿಕೊಂಡಿದ್ದ ಅಹಂಕಾರನ ನಾವು ತಲೆ ಮೇಲೆ ದೇವ್ರಿಕೊಂಡು ಇಷ್ಟೇ ವ್ಯತ್ಯಾಸ ಹಾಂ ತಲೆ ಮಾಡಿದ್ಯಾ ಸುಳ್ಳು ಹೇಳ್ತೀಯ ನೀನು ಅಷ್ಟೇ ಅರ್ಬಿದ್ದೋಗು ಇನ್ನೊಂದ್ಸರಿ ಹೋಗು ದೇವರಿಗೆ ತಪ್ಪಾಗಲ್ಲ ಮತ್ತೆ ನಾಳೆ ಬರೋಕ್ಕಾಗಲ್ಲ ಈಗ ದೇವರು ಫ್ರೀ ಏನೇ ಮನುಷ್ಯನಲ್ಲಿ ಈಗಲ್ಲ ಟೈಮ್ ಆದರೆ 9 ಗಂಟೆ ಮೇಲೆ ಏನಾದ್ರು ಜನ ಫ್ರೀ ಇದ್ದಾರೆ ಈಗ ಚೂರು ಫ್ರೀ ಸಾಕು ನಮಗೆ ನಾವು ದೇವರಿಗೆ ಕಮ್ಮಿ ಜನ ಕಮ್ಮಿ ಬರಲಿ ಈಗ ಫ್ರೀ ದೇವರು ಜನದೊಳ ಜಾತ್ರೆ ಮಾಡೋ ಬದಲು ಫ್ರೀ ಇದ್ದಾಗ ಅರ್ಬಿದ್ದವರು ಒಂದೇ ಗಂಡ ಒಂದೇ ಇಂಚಿಗೆ ಅಳ್ತೀರಿ ಒಂದು ಮಗು ಅಳುತ್ತಿ ಅಂತ ಬರ್ತೀರಿ ಒಂದೇ ಗಂಡ ಡೈವರ್ಸ್ ಒಂದೇ ಅಳ್ತೀವಿ ಸಾವಿರ ಸುಲಭ ಅಲ್ಲ ಈಗ ಮತ್ತೆ ಅರ್ಬಿದ್ದು ಹೋಗ್ರಿ ಈಗ ಕೆಲವು ಜನ ಬರ್ತಾರೆ ತಂಗಿ ಇದು ಹೋಗೋದೇ ಇಲ್ಲ ಮನೆಗೆ ನಿಮ್ಮ ಮನೆಯೊಳಗೆ ಊರು ಹೋಗಲ್ಲ ಅವರು ಅವ್ರಿಗೆ ಆಯ್ತಂತೇನಲ್ಲ ಈಗ ಪವರ್ ಹಂಗೆ ಆಯ್ತು ನಂಬೋದೇ ಇಲ್ಲ ನಾನೆಲ್ಲ ಅವ್ರಿಗೆ ಇನ್ನು ಬುದ್ಧಿ ಮಣ್ಣೋಡು ಏಳು ಆಗುತ್ತೆ ಕೈ ಅಡ್ಡ ಹೊಡ್ತಾನೆ ಮೇಕಪ್ ನಾನು ಜವಾಬ್ದಾರಲ್ಲ ಮಳೆಗೆ ಬರೋದಿರಲ್ಲ ಗಾಳಿ ಬರೋದಿಲ್ಲ ಬಾಬುಡಂಗಿರಿ ಮುಳ್ಳೆ ಬೆಡ್ತ ಅನ್ನ ಬರ್ತದೆ ಹಾಕಿದೆ ಅದ ಹೋಗುತ್ತೆ ಅದಾಗುತ್ತೆ ನಾವು ಆ ಕಡೆಯಿಂದ ಬಂದ್ವಿ ನೀವು ಆ ಕಡೆ ಹೋಗಿದ್ದೀರ ಅಂತ ಹೇಳ್ಬೇಕು ಇದೇ ಉತ್ಸವ ಮೂರ್ತಿ ಇದೇ ಕಳಸ್ತಿ ಚೆಲ್ಲಲ್ಲ ಒಂಬಳೆ ಬೀಳಲ್ಲ ಅಂತ ಹೇಳ್ತಾರೆ ಪವರ್ಫುಲ್ 3 ಸಲ ಬಿದ್ದಿದೆ ಅದನ್ನ ಬಲ್ಗುರಿ ತೋರಿಸ್ತೀನಿ ಹಾವು ಬೆಳೀತಾ ಇರೋದು ನನಗೆ ಪರೆ ಹೆಂಗೆ ಬಿಡುತ್ತೆಲ್ಲ ಇದೆ ಆ ಬಲ್ಗುರಿ ಕೂಡ ಬಾಜರು ಹಂಗೆ ಬಿಡ್ತಾ ಇರುತ್ತೆ ಇನ್ನು ಆಮೇಲೆ ಸಿಕ್ಕಿರೋದು ದೇವರ ಆದಮೇಲೆ ಕೊರೋನಾದಿಂದ 2 ತಿಂಗಳು ಮುಂಚೆ ಸಿಕ್ಕಿರೋ ದೇವರು ಇಲ್ಲಿ ಬಾವಿದೆ ನೋಡಿ ಅಲ್ಲಿ 5 ನೀರು 8 ವಿಗ್ರಹಮೂರ್ತಿಗಳು ಹೇಗಿದ್ದಾರೆ ಹಾಗೆ ಮಕ್ಕಳಿದ್ದಾರೆ ವಿಗ್ರಹ ಥರ ಹೆಂಗಿದ್ದಾರೆ ಹಂಗೆ ಮಕ್ಕಳಿರ್ತಾರೆ ಇದು ಹಾವು ಬೆಳೀತಾರೆ ಇದು ಭಾಳ ಕಟ್ಟಾಗೋದು ಇದು ಬೆಳೆಯೋದು ಇದು ಹೆಂಗೆ ಪರೆ ಬಿಡುತ್ತೆ ಹಂಗೆ ಬೀಳ್ತಾರೆ ಇನ್ನು ಏನಾಗುತ್ತೆ ಲಾಸ್ಟ್ ಸೋಮವಾರ ಅಂದರೆ ತೀರ್ಥ ಇಲ್ಲಿ ಒಂದು ವರ್ಷಕ್ಕೆ ತೀರ್ಥ ಉಳಿಯಲ್ಲ ಭಕ್ತರು ಹೇಳ್ತಾರೆ ತೊಂಡೆ ಫಿಲ್ಟರ್ ಮಾಡಿ ಇಕ್ಕಿಬಿಟ್ರೆ ಅದು ಉಳಿಯೋದಿಲ್ಲ ಇನ್ನು ಗಡಿಯಾರ ಟಿವಿ ಟೈಮ್ ಕೊಟ್ಟಿರ್ಬೇಕು ದೇವ್ರ ಮನೆಗೆ ಇಕ್ಕಿನಿ ನಾನು ಸ್ನಾನ ಮಾಡಿಲ್ಲ ಮೈಕೊಟ್ಟಿಲ್ಲ ಹಂಗೆ ಏನಿಲ್ಲ ಏನಿಲ್ಲ ಇನ್ನು ಏನು ಪವರ್ ಅಂದರೆ ನಿಮ್ಮ ನಂಬಿಕೆಗಳು ಪವರ್ ದೊಡ್ಡ ಪವರ್ ಏನು ನಂಬಬೇಕಷ್ಟೇ ಎರಡನೇದು ಕಾಯ ತಾಳ್ಮೆ ಇರಬೇಕು ಇದು ಸಿಕ್ಕಿ ಇದು ಉತ್ಸವ ಮಾಡಿದ್ರೆ ಉತ್ಸವ ಕುಂದಿರೋದು ನಾನು ಊರಿಗೆಲ್ಲ ಬಂದಿದ್ದು ನಾನು ಸಾಕಷ್ಟು ಗುರು ಇದೇ ದೇವರು ಇನ್ನು ಕತ್ತಿ ಅಲ್ಲಿರ್ತಾರ ನಾನು ಯಾರೋ ಕತ್ತಿ ಹೊಡೆದು ಚಂಡೆಗಳು ತಲೆ ಕತ್ತಿ ಕಾಳಿ ಮುಳ್ಳು ಅಲ್ಲಿದೆ ಅದು ಉತ್ಸವ ಮುಗಿದು ಹಬ್ಬರ ಅದಾದ್ಮೇಲೆ ಸ್ವತಂತ್ರ ಇದು ದೇವ್ರು ಸಿಕ್ಕೋದು 5 ವರ್ಷಕ್ಕೊಬ್ಬ ಮಗ ನನಗೆ ಚಿರಂಜೀವಿ ದುರ್ಗ 10 ವರ್ಷಕ್ಕೊಬ್ಬ ಮಗ ಮಕ್ಕಳು ಶಾಲೆ ಹೋಗಿದ್ದಾರೆ ಈಗ ಜಾತಿ ಇರ್ತಿಲ್ಲ ನಮ್ಮ ಹತ್ರ ಈಗ ನಾನು ಗೌಡ ಸಮುದಾಯ ಇದನ್ನು ನನ್ನ ಫೇಸ್ಬುಕ್ ಮಾಡೋದು ಪಂಚ್ಬಿಟ್ಟು ಟ್ರೈನರ್ ಒಂದು ಕಾಲು ಬರುತ್ತೆ ಅಂತೇಳಿ ಸಂತೆ ಮೇಲೆ ಪಂಚಾಯತ್ ಸರಿ ಅಂತ ಕರ್ನೂಲು ಆಂಧ್ರದಲ್ಲಿ ಫೋಟೋ ಕೊಡೋದು ನಾನು ಇನ್ನು ಇವನಿಗೆ ಕಣ್ಣು ಬರುತ್ತೆ ಇವನು ವೆಲ್ಡಿಂಗ್ ಮಾಡ್ತೀನಿ ಚಿಂತಾಮಣಿ ಯಾವ ತಮಿಳುನಾಡು ತಿರುವಣ್ಣಾಮಲೈ ಕಾಲು ಬರುತ್ತೆ ಇವನು ದೇವಸ್ಥಾನ ಮೇಸ್ತ್ರಿ ಇವರು ಗುರುಬರಲ್ಲಿ ಚಿಕ್ಕನಗಳೆಯರು ಇನ್ನು ಬಾಯ್ಕೊಂಡವರು ಏನೆಲ್ಲ ಆಚಾರ್ಯರು ಅವನು ಅಪ್ಪ ಆಡಳಿತ ಹುಷಾರಾಗುತ್ತೆ ಅವ್ನು ಬಾಗ್ಲಾಗ್ತಿ ಅಷ್ಟೇ ಬೀಗ ಹಾಕಲ್ಲ ಇನ್ನೂ ಈಗ ಪ್ರಸಾದ ಮಾಡ್ತಾರೆ ಕಿಡ್ನಿ ಫೇಲ್ ಆಯ್ತಂತೆ ಒಳಗೆ ಅವ್ರು ರೆಡಿ ಮಾಡಿದ್ದೀನಿ ಅವ್ರಿಗೆ ಕೇರಳ ಮಾಡೋದ್ರಿಂದ ಈ ಕೈ ಹುಷಾರಾಗುತ್ತೆ ಜಾಗೃತ ಪವರಿಂದ ನಂಬಿಕೆಯಿಂದ ಗೊತ್ತಲ್ಲ ಬಂದು ಜಂಬ ಮಾಡಿದ್ರು ಸುಮಾರು ಜನ ಲೈವಲ್ಲಿ ಹೇಳೋದು ಬೇಡ ತುಂಬ ಜನ ಸುತ್ತಕೊಂಡು ಬೇಜಾರಾಗ್ಬಿಡ್ತೀವಿ ಈ ವಾರದಲ್ಲಿ ಭಾಳ ಜನ ಮೊನ್ನೆ ಬಂದು ಭಾಳ ಅಹಂಕಾರ ಮಾಡಿ ಹಿಂಗೆ ಮಾತಾಡಿದ್ರೆ ಅಲ್ಲೇ ಖಂಡಿಸ್ಬಿಡ್ತಾರೆ ನಾವು 4 ವರ್ಷ ಗುರುಗಳೇ ಬಂದು ಸಿಗ್ತೀರಾ ನಾವು ಹೋಗ್ಲೇಬೇಕು ಈ ಸಲ ಸಿಗ್ತಾರೆ ಅಂತ ಅಮ್ಮನ ದರ್ಶನ ಬೇಕು ನಿಮ್ಮ ಆಶೀರ್ವಾದನೂ ಬೇಕು ಅಂತ ಈ ಮಕ್ಕಳು ವಿಡಿಯೋ ನೋಡ್ಬೇಕಾದ್ರೆ ಕೇಳೋರು ಅಮ್ಮ ನೋಡಿ ಜೇಜಿ ಮಾಮ ಇದ್ದಾರೆ ನೋಡು ಅಂದಿಲ್ಲ ಇವ್ ನಾವು ಇಲ್ಲ ನಾವು ಸಡನ್ ಆಗಿ ಇವಾಗ ಹೋಗ್ಲೇಬೇಕು ಅಂತ ನಾವು ಬಂದಿದ್ವಿ ಜೇಜಿ ಮಾಮ ಇಂಪಾರ್ಟೆಂಟ್ ಅಲ್ಲ ಜೇಜಿ ಇಂಪಾರ್ಟೆಂಟ್ ಯಾವಾಗಲೂ ಪೂಜೆ ಮಾಡ್ತಾರೆ 4 ವರ್ಷ ಮಾಡ್ತಾರೆ ನಿಮ್ಮ ಊರಿಗೆ ಬಂದ್ರೆ ನೀನು ತಗೊಂಡ್ಬಿಡ್ತೀವಿ ಅಕ್ಕಿ ಜೊತೆ ನಿಮ್ಮ ಊರಿಗೆ ಬಂದು ದೇವರ ಹಾಕಿರ್ತೀನಿ ಬಿಟ್ಟು ನಿಮ್ಮ ಊರಿಗೆ ಏನೋ ಬಂದು ನಿಮ್ಮನ್ನ ಒಂದು ಪ್ರಸಾದ ಕೊಡ್ತೀನಿ ಅನ್ನೋದು ಋಣ ಯಾರ ಮನೆಗೆ ಇರುತ್ತೆ ಎಲ್ಲರ ಮನೆಗೆ ಬರ್ಬೋದು ಈಗ ನೋಡಿ ಗಾಣಗಡ್ಡೆ ಒಳಗೆ ಹಾಕಿರೋ ಪುಣ್ಯಾತ್ಮರು ಯಾವ ಊರವರು ಯಾವ ಜಾತಿಯರ ಒಂದು ಗೊತ್ತಿಲ್ಲ ಅದಕ್ಕೆ ಜಾತೀಯತೆ ಮಾಡಬಾರ್ದು ಅಂತ ದುರಹಂಕಾರ ನಾನು ಹೇಳ್ತಾ ಇರ್ತೀನಿ ಜನಗಳಿಗೆ ನಿಮ್ಮ ತಾಯಿ ತಂದೆ ತುಂಬ ಅನ್ನ ಹಾಕಿದೆ ಕಂಡರ ಬಗ್ಗೆ ನೀವು ಮಾತಾಡ್ದಂಗಿದ್ರೆ ಸಾಲ ಮಾಡ್ದಂಗಿದ್ರೆ ಅಡಾಗಿ ಬದುಕ್ಬೋದು ನಾವೊಂದು 10 ನಿಮಿಷ ನಮ್ಮ ಕುಟುಂಬ ಇದ್ದೀವಿ ನಮ್ಮ ಕಾರ್ ಒಳಗನೆ ಜೊತೆ ಒಂದು 10 ಜನ ಒಂದು 40 ಜನ ಇದೀವಮ್ಮ ನಾವು ಬಾಕು ಏನಾಗಲ್ಲ ಇದು ವಿಪರ್ಯಾಸ ಇದೆಲ್ಲ ಪಂಚೆ ಹೆಂಗೆ ಬಿಡುತ್ತೆ ಹಂಗೆ ಬಿಡುತ್ತೆ ಇದೆಲ್ಲ ಹಿಂಗೆ ಅದೃಷ್ಟ ಇರೋದು ಇದು ನಾವಿದ್ರೆ ಇದು ಸಾಮಾನ್ಯ ಒಳಗೆ ನನ್ನ ಜೊತೆ ಬರ್ತಾ ಇರುತ್ತೆ ಇಲ್ಲ ಒಳಗೆ ಅಲ್ಲಿ ಆದಷ್ಟು ಎಷ್ಟೇ ಕೋಟಿ ದೇವಸ್ಥಾನ ಕಟ್ಟಿದ್ರು ನಮ್ಮ ಮನೆಗೆ ಇರ್ಬೇಕಂತಿದ್ದು
ನನಗೆ ಸಿಕ್ಕಿದ್ದು 22 ವರ್ಷ, ನೀವು 15 ಸಿಕ್ಕಿದ್ದು. ನಿಮ್ಗೆ ಅದೃಷ್ಟ ಬೆಳಗ್ಗೆನೆ ತಂಗಿ ಇವರು ತಂಗಿನಾ ಮಕ್ಕಳೇನಾ ಅಮ್ಮ ಮನೆ ಇನ್ನೊಂದು ಸರಿ ಮುಂದ ಇಬ್ಬಮ್ಮ ಇಲ್ಲಿ ಇವರು ನೀವು ಹಿಂಗೆ ನೋಡಿ ನೀವು ಬಂದು ದೂರಿಂದ ಬಂದಿನಿ ಅಂದರೆ ಮೊಮ್ಮಗ 11 ವರ್ಷಗಳು ಮೊಮ್ಮಗಳು ನಡೀತಾವಳೆ. ಆಮೇಲೆ ಮಗನಿಗೆ ಮಗು ಆಯ್ತು 8 ವರ್ಷಕ್ಕೆ. ಜಾತಿ ಅದು ಗೊತ್ತಾ ಹೇಳ್ತಾಳೆ ಯಾವ ಜಾತಿ ಅಮ್ಮ? ಇಲ್ಲಿ ಜಾತಿ ಅಂತಿಲ್ಲ ಅಮ್ಮ. ಇಲ್ಲಿ ಜಾತಿಗಿಂತ ನೀವು ಅಷ್ಟೇ ಇಲ್ಲಿಂದ ಬಂದೀನಿ, ನಮ್ಗೆ ಏನೂ ಗೊತ್ತಿಲ್ಲ, ಇದೇ ಫಸ್ಟ್ ಬಂದಿದ್ದೀನಿ ಬಡಿ. ಎಲ್ಲರೂ ಬಂದಿರೋ ದೇವ್ರ ಮುಂದೆ ತರದ ಹೋಗಿ ಇನ್ನೊಂದು ಹೇಳ್ತೀನಿ, ನನ್ನೇ ನೀವು ಗುರುಗಳು ಅನ್ನೋದು ನಾನು ಗುರುಗಳಾಗಿಲ್ಲ, ನನ್ನ ಪ್ರಕಾಶನ ಗುರುಗಳು ಅಂತ ಕರೀತಾರೆ. ನಾನೆಲ್ಲೂ ಗುರುಳಾಗಿ ಇಷ್ಟಪಡೋಲ್ಲ. ಯಾಕಂದರೆ ತಾಯಿಗೆ ಸೇವಕರಾಗಿದ್ದೀನಿ, ನಾನು ಯಾರಿಗೆ ತಾಯಿಗೆ ಸೇವಕರಾಗಿದ್ದೀನಿ. ನಮ್ಮ ಅಪ್ಪ ಅಮ್ಮಗೆ ಅನ್ನ ಆಗ್ತಾ ಇದ್ದೀನಿ. ನಮ್ಮ ಅಪ್ಪ ಅಮ್ಮ ಇದ್ದಾರೆ, ನಮ್ಮ ಅಪ್ಪ ಒಂದು 84 ವರ್ಷ, ನಮ್ಮ ಅಮ್ಮ ಒಂದು 70 ವರ್ಷ ಅಡುಗೆ ಮಾಡ್ತಾರೆ. ಅಕ್ಕ ಅಲ್ಲಿದ್ದಾಳೆ, ತಂಗಿ ನಿನ್ನಂಗೆ ಅವಳು ತಂಗಿ. ಅಕ್ಕ ಅಲ್ಲಿದ್ದಾಳಲ್ಲ ಅವಳೆ ಅಕ್ಕ ಒಂದು ತಂಗಿ ನಿನ್ನಂಗೆ ಅವಳೆ. ಇನ್ನು ನಾನು ನಮ್ಮ ಅಕ್ಕ ಫಸ್ಟ್, ನಾನು ಇವನು ನನ್ನ ತಂಗಿ. ಆಮೇಲೆ ಈಗ ಪೂಜೆ ಮಾಡಿತ್ತಮ್ಮ, ಲಾಸ್ಟ್ ಅಮ್ಮ ಹೋಗಿದ್ದಾನೆ. ದತ್ತು ಮಕ್ಕಳು ಇದೆಲ್ಲ ಇಲ್ಲಿ ಜಾತಿ ಅಮ್ಮ ನಿನ್ನ ಕಾಲಿದ್ದಾನಮ್ಮ. ಇವೆಲ್ಲ ಕೊಟ್ಬಿಡ್ತೀನಿ ಮಮ್ಮಿ, ನಿಮಗೆಲ್ಲ ಮಾಡಬಾರ್ದು ಮಮ್ಮ. ನಿನ್ನ ಜನ ಬಿಡ್ತೀನಿ ಅವ್ರು ಹಾಕಿ ಅಂತೇನಿ. ನಿಮ್ಗೆ ಆಶಾದ ಮಾಡ್ಬೋದು, ಆಶಾದ ಇರಲಿಲ್ಲ ನಂಗೆ ಯಾವಾಗ ಪ್ರತಿಯೊಬ್ಬರು ಬಿಟ್ಟು ಬಿಟ್ಬಿಡ್ಬೋದಿವೆ ಆಯ್ತು. ಇಲ್ಲೇ ಕಳಿಕಲಿ ಆತಮ್ಮ. ಯಾರು ಮಕ್ಕಳು ಯಾರು ಮಕ್ಕಳ ಕಡೆ ಕಾಲು ನೋವು ಕೈ ನೋವು ಪಟ್ಟು ದೇವ್ರ ನಮಸ್ಕಾರ ಮಾಡ್ರಮ್ಮ. ಏನೇನು ಕಾಲೇ ಬಂದವ ಅಂತ ಹೇಳಿದ್ದಾನಮ್ಮ. ಬಂಟೆ ಬಂದ ಮುನೇನ್ ಕುಮಾರ ಬಳ್ಳಾರಿ ನಂಬಿದ್ದೆ ಗಂಟು ಬಂದ ದೇವ್ರ ನಮಸ್ಕಾರ ಮಾಡ್ಕೊಳ್ಳಿ. ಕಾಲು ನೋವು ಕೈ ನೋವು ದೂರ ಬಿಟ್ಬಿಡಿ ಹುಚ್ಚುನ. ಜನಕ್ಕೆಲ್ಲ ಹುಚ್ಚಿಡ್ಬಿಟ್ಟಿದೆ. ಏನು ಮಾಡೋದು, ಎಲ್ಲ ಸೀರಿಯಲ್ ಹುಚ್ಚು, ಮೊಬೈಲ್ ಹುಚ್ಚು, ಬಿಗ್ ಬಾಸ್ ಹುಚ್ಚು, ಕಾಯಿಲೆ ಹುಚ್ಚು. ಒಬ್ಬರಾಗ ಬಂದು ದೇವ್ರ ನಮಸ್ಕಾರ ಕೈ ಬಂದವ ಕಾಲು ಬಂದವ್ರು ಕೇಳೋದಿಲ್ಲ ಜನಗಳು. ಅಪ್ಪ ಅಪ್ಪ ಮುಗಿಸ್ ಮತ್ತೆ ಸಿಗಲ್ಲ. ಮಲ್ಕಿ ಮಾತಮ್ಮ, ನಾನಿದ್ರೆ ಅದಕ್ಕೆ ಬೇಡ. ಆಯ್ ಬುದ್ದು ಹಾಂ ಎರಡು ಬತ್ತು ಕೈ ಕಾಲು ಬಿಟ್ಟು ನಮಸ್ಕಾರ ಮಾಡಿ. ಅದಾದ ಕಾಲು ಕೈ ನೋವು ಕೇಳಿದ್ರೆ ಯಾವುದದು ಬಳ್ಳಾರ ಬಂಡು ಬಂದಾಗ ರೆಡಿ ಮಾಡ್ತೀನಿ ಅಂತ ಫಸ್ಟ್ ತಾಯಿ ಚೆನ್ನಾಗಿ. ಯಾಕಂದರೆ ನಾನು ನಂಬಲ್ಲ ನೋಡಿ, ಒಂದೇ ಒಂದು ಸೊಳ್ಳೆ ಯಾರಿ ಕಡಿಯಲ್ಲ. ನೀವು ಒಂದು ತಗೊಳಕ್ರಿಂದ ಆಗೋದೂ ಇಲ್ಲ. ಒಂದು ಕಲ್ ತೊಗೊಳಕ ಮಣ್ಣು ತೊಗೊಳಕಲ್ಲ. ಹಂಗೆ ತೊಗೊಳಕ್ಕೆ ನಿಮ್ಮ ಮನೆ ಬರುತ್ತೆ. ಇಲ್ಲಿ ತೊಗೊಳಬೇಕು ಭಕ್ತಿ, ದೇವರ ಆಶೀರ್ವಾದ, ತಾಯಿ ತೀರ್ಥ ಇಷ್ಟು ನೋಡ್ಬೇಕು. ನಿಮ್ಮ ದುರಾಂಕ ಸಾಂಬಾರಂಗಿಲ್ಲ. ದುರಾಂಕ ನಿಮ್ಮ ದುರಾಂಕ ಮನೆ ಬಿಟ್ಟು ಬರ್ಬೇಕು. ನಾನು ನನ್ನದನ್ನು ಮನೆ ಬಿಟ್ಟಲ್ಲ. ಇಲ್ಲಿ ದಂಡಂ 2 ಇದೆ ಇಲ್ಲಿ. ಅದನ್ನೆಲ್ಲ ಸಾಕಷ್ಟು ಹಿಂಗೆ ಲೈವಲ್ಲಿ ಹೇಳೋದು ಬೇಡ. ಸಾಕಷ್ಟು ಸುಮಾರು ಮಾಡ್ಬಿಡಿ. ವಸ್ತು ಭಾಳ ಹೋಗ್ಬಿಟ್ಟದೆ. ಈಗ ಇಲ್ಲಿ ಸಾಯಿಸಲ್ಲ, ಮನೆಗೆ ಸಾಯ್ತೀವಿ. ಯಾರು ಸಾಯೋದು? ಮನೆ ದವನ ಬಂದ ಬೆಳಕಾಳ ದೇವರ ಅಂತ ಪಡಿಸಲಕ್ಕೂ ಅಲ್ಲಿ ಹೋಗಿ ಸತ್ತ ಬೇಜಾರಾಗ್ಬಿಡ್ತು ನಮಗೆ. ಅದಕ್ಕೆ ಜಮ ಮಾಡೋದು ಬೇಡ ಅಂತ ನನ್ನ ಅನಿಸಿಕೆ. ಯಾಕಂದರೆ ನಿಮ್ಮ ಜಮಗಳನ್ನ ನಿಮ್ಮ ಅಹಂಕಾರ ನಿಮ್ಮ ಅಪ್ಪ ಅಮ್ಮ ಮಾತ್ರ ಕೇಳ್ತಾರೆ, ಬೇರೆ ಕೇಳಲ್ಲ. ನಾವಂತೂ ಕೇಳಲ್ಲ. ನಾವು ಕೇಳೋ ದೇವಸ್ಥಾನ ಯಾರು ಎದುರೋಕ್ಕೋಸ್ಕರ ಅಲ್ಲ. 4 ಜನ ನಮ್ಗೆ ಅನ್ನ ಹಾಕ್ಕೊಡ್ತಾರ ಪುಣ್ಯಕ್ಕರು, ಅವ್ರ ಮನೆ ಚೆನ್ನಾಗಿರ್ಲಿಂತ ನಮ್ಮ ಆಸೆ. ಗೊತ್ತಾ? ನಿಮ್ಮಿಂದಲೇ ಅನ್ನ, ನಿಮ್ಮಿಂದಲೇ ಅಲ್ಲ. ನೀವೇ ಕೊಡೋದು ಗುರುಗಳು ಅಂತ. ನಾನು ಗುರುಗಳು ಹೇಳ್ತೀನಿ, ನಾನು ಯಾವತ್ತೂ ಗುರುಗಳಾಗಿ ಇಷ್ಟಪಡಲ್ಲ. ಯಾಕೊತ್ತಾ, ನಾವು ಟೋಲವು ಫ್ರೀ ಹೋಗಲ್ಲ. ನಾನೇ ಡ್ರೈವರ್, ನಾವೇ ಕಂಡಕ್ಟ್ರು. ಗುರುಗಳಾದರೆ ಕೊಡ್ಕೊಂಡ್ಬಿಡುತ್ತೆ, ಫಾರಿಂಗ್ ಹೋಗೋಣ ಅನಿಸುತ್ತೆ. ಇಲ್ಲ ಅಮ್ಮ ಹೆಂಗೋ ನೀವು ಹಂಗೆ ಗುರುಗಳೇ. ಇಲ್ಲಿ ಎಲ್ಲರೂ ಎಷ್ಟು ಜನ ವಾಸಿ ಆಗಿದ್ದಾರೆ, ಎಷ್ಟು ಜನ ನಿಮ್ಮಿದು ಇರಬೇಕು. ನಂದಲ್ಲ ಇದೆ ಕೈಯಿಂದ ಯಾವತ್ತು ನಾವಲ್ಲ ತಂಗಿ. ನಮಗೆ ಸಾವಿದೆ, ದೇವ್ರಿಗೆ ಸಾವಿಲ್ಲ. ನೀವು ದೇವ್ರು ನಂಬಿ ನಮಗೆ ಕೆಲಸ ಮಾಡೋಕೆ ಅದೃಷ್ಟಕ್ಕೆ ಅನ್ಕೊಬೇಕು. ನಾವು ಗುರುಗಳು ಸ್ವಾಮಿಗಳು ಅಂದರೆ ನೀರು ಬರ್ಸೋಕ್ಕಾಗಲ್ಲ, ಮಳೆ ಬರ್ಸೋಕ್ಕಾಗಲ್ಲ. ಪ್ರಕೃತಿ ಮುಂದೆ ಯಾರು ನಡೆಯಲ್ಲ ಮನುಷ್ಯಂದು ಅಲ್ವಾ. ನಾವು ಯಾವ ಬೇಕು ಸಾವು ಬರ್ತದೆ, ಗಾಯ ಆಗುತ್ತೆ, ನಮಗೂ ಕೈ ಆಗ್ತದೆ. ನಾವು ನಿಮಗೆ ನಾವು ಇದ್ದೇವೋ. ನಾನು ರಿಯಲ್ ಇವನು ಸಾಕಿದ್ದೀನಿ. ಅಷ್ಟು ಕಾಣ್ತಲ್ಲ, 2 ಆವುಗಳು ಸಮೇತ, ನಾಯಿಗಳು ಸಮೇತ, ಕುರಿ ಕೋಳಿ ನಾನು 2 ಸಾಕಲ್ಲ. ಒಂದೇನು ಗೊತ್ತಾ, ಒಂದು ಈ ಮಾತಾಡೋ ಪ್ರಾಣಿಗಳು ಸಾಕಲ್ಲ, ಇನ್ನೊಂದು ಸಾಕಲ್ಲ. ಇನ್ನೊಂದು ದಿನವೇ ನಾನೇನಿರೋದು ದುರಾಂಕಾರ ಮಾಡ್ಕೊಂಡು ಬರ್ತಲ್ಲ, ಅದು ನಡೆಸಲ್ಲ. 2 ನಾನು ನಡೆಸೋದೇ ಇಲ್ಲ. ಇಲ್ಲಿ ಜಾತೀಯತೆ ಇಲ್ಲ, ಯಾವುದೇ ಪಕ್ಷಾಂತರ ಇಲ್ಲ. ಪ್ರತಿಯೊಬ್ಬರು ಸ್ವಾಗತ. ಮನೆ ಅಂತ ಬನ್ನಿ. ಹೆಣ್ಮಕ್ಳು ನಿಮಗೆ ತವ್ರ ಮನೆ, ಹೆಣ್ಮಕ್ಳ ನಿಮ್ಮ ಮನೆ ಕೆಲಸ ಮಾಡ್ಬೋದು. ನಾವು ಪ್ರತಿಯೊಬ್ಬರು ಭಾಗನ ಕೊಡ್ತೀವಿ. ಗೊತ್ತಿರುತ್ತೆ ನೀವೇನು ಕೊಡ್ತೀರಲ್ಲ ಅಂದ ಸಂಪ್ರದಾಯ ಹೋಗುತ್ತೆ. ಅಷ್ಟು ಮಾಲೂದಕ್ಕೆ ಬರ್ತೀನಿ ನಾನು. ಯಾಕಂದ್ರೆ ಸೇವೆ ಮಾಡೋದ ಸೀರೆ ಕೂಡ ಮಾರು ತೋರಿಸ್ತೀವಿ, ಮಿಕ್ಕಿ ದೈವ ತೋರಿಸಲ್ಲ. ಭಾಳ ಸಹಾಯ ಮಾಡ್ತೀವಿ ನಾವು. ಯಾಕೆ ನಮ್ಮ ಅಪ್ಪ 2 ರೂಪಾಯಿ ಸಂಬಳ ಬಂದಿದ್ದ ಕೇಳ್ತೀನಿ ನಾನು. ನಂಗೆ 13 ರೂಪಾಯಿ ಬ್ರ್ಯಾಂಡ್ ಕೇಳ್ತಾ. ಯಾರನ್ನ ಮನೆ ನೋಡಂಗಿದ್ರೆ ಬಾವಿ ಅಲ್ಲಿ ಕೈ ಬಿಗ್ರಿ. ಮನೆ ನೋಡಂಗಿದ್ರೆ ದೇವಸ್ಥಾನ ಬಂದು ಸಣ್ಣ ಕೊಂಚೂರು ಮರದ ಪಕ್ಕ ಕಟ್ಟೆ ಕಾಣುತ್ತೆ. ಅಲ್ಲೇ ಉಟ್ಕೊಳ್ತಿದ್ದು 12 ಅಡಿ, ಒಂದು 20 ಅಡಿ, 12 ಅಡಿ 8 ಅಡಿನ ಅಗಲ ಐತೆ ಅಷ್ಟೇ. ನಾವು ಕರೆಂಟ್ ಸೀಟ್ ಕಂಡಿಲ್ಲ. ಅದಕ್ಕೆ ದುರಾಂಕರ ಮಾಡೋದು. ಜಂಬ ಮನುಷ್ಯನಿಗೆ ನಾನು ನನ್ನದು ಅನ್ನೋದು ತರಿಂದ ಹೋದರೆ ಯಾರು ಬೇಕಾದ್ರೂ ಬದುಕ್ಬೋದು. ಗೊತ್ತಿದ್ರೆ ನೋಡಿ, ಅದೇ ಇರೋದು ಮನೆ. ಅದೇ ನಾವು ಹಿಂಗೆ ಇರೋದು. ಯಾರು ಸ್ವಾಮಿಯರು ನಮ್ಮನೆ ಬೆಳಗ್ಗೆ ಬಂದು ಕೇಳ್ತಾರೆ, ಸ್ವಾಮಿಯರು ಬೇರೆ ಅಂತ. ಹ್ಞೂ ನಾವು ಸ್ವಾಮಿಯರೆಲ್ಲ ವೈರ್ ಇದಕ್ಕೆ ಲೇಟ್ ಆಗುತ್ತಾ ಅಂತಾರೆ.
ಇಂಕಂದ್ರೆ ಇಲ್ಲಿ ಬಂದು ಅಲ್ಲೊಂದು ಕಿಸ್ ಹೊಡಿತಾರೆ. ಇದು 16 ವರ್ಷ ನಿಂತು ನೀರು ಬರುತ್ತಮ್ಮ, 16 ವರ್ಷ ನಿಂತಿರುತ್ತೆ ನೀರು, ಅದು ನೀರು ಬರುತ್ತೆ. ಅದೇ ಕೂತು ಅಲ್ಲೇ ಕೂತಿರೋದು. ಅದಕ್ಕೆ ದೇವರು ಮದುವೆ ಅಲ್ಲದೆ ಬರೀ ಪೂಜೆ ಸ್ಟೈಲ್ ಇತ್ತಲ್ವ, ಟರ್ನ್ ಆಗ್ತಾ ಬರ್ತಾನೆ ನಮಗೆ. ಗಂಗಮ್ಮ ಟರ್ನ್ ಆಗ್ತಾ ಬರುತ್ತೆ, ಅದೇ ಟರ್ನ್ ಆಗುತ್ತೆ ಸಂಗತಿ. ಅದು ಹಂಗೇನೆ, ಅದು ನೀರು ಅಲ್ಲಿಂದ 9 ಮೀಟರ್ ಮಾಡೋದು. ಅದಕ್ಕೆ ನಮಸ್ಕಾರ ಮಾಡ್ಕೊಂಡು ಹೋಗಲಿ ಅಂತ ಹತ್ತುವಾಗ ಅಲ್ಲ ಕಿಸ್ ಹೊಡಿತಾರೆ. ಇಲ್ಲಿ ಬಂದು ದೇವ್ರನ್ನ ಬಾ ಬಾ ಕೆಲಸಕ್ಕೆ ಅಂತ ಕರೀತಾರೆ. ಕೆಲಸಕ್ಕೆ ಬರುವ ದೇವ್ರು ಅಂತ ಅಂದಾಗ ಆಚೆ ಹೋಗಿ ನಮ್ಮನ್ನು ಸ್ವಾಮಿ ಬರ್ತಾರೆ ಅಂತ ಕೇಳಿದ್ರೆ ಇಷ್ಟೇ ಕೇಳೋದು ಜನ. ಫಸ್ಟ್ ಇರಬೇಕು ನಾನೇ ನಂಬರ್ ಇದೇ ಕೈಯಲ್ಲೇ ಸಾಕಷ್ಟು ಜನ ಹುಷಾರಾಗೋದು ಅವಳ ಆಶೀರ್ವಾದದಿಂದ. ನೀವು ಅಷ್ಟೇ, ನೀವು ದೇವ್ರನ್ನ ಕೇಳಬೇಕು, ದುಡಿಯೋಕ್ಕೆ ಶಕ್ತಿ ಕೊಡು, ದುಡಿಯೋಕ್ಕೆ ದಾರಿ ಕೊಡು, ಆರೋಗ್ಯ ಕೊಡು ಅಂತ. ಇಷ್ಟೇ ಅನ್ನ ತಿನ್ನೋದು ಮನುಷ್ಯ, ಇಷ್ಟೇ ಬಟ್ಟೆ ಹಾಕೋದು. ದೊಡ್ಡ ಮನೆ ದೊಡ್ಡ ಕಾರು ವೇಸ್ಟು, ಆರೋಗ್ಯ ಇರಬೇಕು. ಅರ್ಥ ಆಗುತ್ತಾ? ನಾವೆಲ್ಲ ಆರೋಗ್ಯ ಇದೆ ನೋಡ್ರಿ. ನಮ್ಮಪ್ಪ 84 ವರ್ಷ ಆರಾಮಾಗಿದೆ. ನಮ್ಮಪ್ಪ ನಮ್ಮಮ್ಮ 72-73 ವರ್ಷ ಬುದ್ಧಿ ಮಾಡುತ್ತೆ. ಸಾಕಷ್ಟು ಕೆಲಸ ಕರೆದು ನಾವು ಏನೇ ಕೆಲಸ ಕರೆದು ಕೆಲಸಗಾರನ ನಮ್ಮನ್ನು ಚೆಕ್ ಮಾಡಲೇಬೇಕು. 5 ಜನ ಕೆಲಸಗಾರ ಒಬ್ಬರು ಇಲ್ಲ ಓಡಾಡ್ತಾರೆ. ಮತ್ತು ಸಾಯಂಕಾಲ 6 ಗಂಟೆಗೆ ಹಿಂಗೊಂದು ಟೈಮ್ ನೋಡ್ತಾರೆ ಹಿಂಗೆ. ಮತ್ತು ಆಮೇಲೆ ತಿಂಗಳಾಗಿದ್ದಂಗೆ ಸಂಬಳ, ವಾಷಿಂಗ್ ಮಿಷಿನ್, ಫ್ರಿಡ್ಜು, ಇಂಟಿ ಹುಷಾರ, ಮಕ್ಕಳು ಹುಷಾರ, ಅಡ್ವಾನ್ಸ್ ಕೇಳ್ತಾರೆ ಕೆಲಸ. ಈಗ ಅವತ್ತಿನ ಕಾಲ ಇಲ್ಲ, 25 ವರ್ಷ ಹಿಂದೆ ಇತ್ತು ಕೆಲಸ ಮಾಡೋರು. ಅಪ್ಪ ಕೆಲಸ ಮಾಡೋಕ್ಕೆ ಊರಿಗೆ ಬಂದು ಊರಿಗೆ ಸಂಪಾದನೆ ಮಾಡೋಂತಾರೆ. ಕೆಲಸ ಮಾಡೋರು 20 ವರ್ಷ ಹಿಂದಿದ್ರು, ಭಕ್ತರು ಹಿಂದಿದ್ರು. ಈಗೆಲ್ಲ ಭಕ್ತರಿಗೆ ಮೊಬೈಲ್ ತಾಂತಾರೆ. ಹೊಲ ಬತ್ತೆ ಮೊಬೈಲು, ಇಲ್ಲೂ ಬತ್ತೆ ಮೊಬೈಲು. ಅಡ್ಬೇಡೋರು ಒಬ್ಬರು ಇಲ್ಲ, ಮಂಡಿ ಕೊಟ್ಟು ಅಂದ್ಬಿಡೋ ಹೆಣ್ಮಕ್ಳು ಒಬ್ಬರು ಇಲ್ಲ, ಅಡ್ಬೇಡ ಗಂಡು ಮಕ್ಳು ಒಬ್ಬರು ಇಲ್ಲ. ಎಲ್ಲ ಬಂದು ಕಿಸ್ ಹೊಡಿದ್ದು ದೇವ್ರಿಗೆ. ಆಮೇಲೆ ದೇವ್ರಿಗೆ ಹುಡುಕ್ತೀವಿ ಚಿಲ್ಡ್ರನ್ನ. ಬೇರೆ ಆಗಕ್ಕೆ ನೀವು ಅವಾಗ ಕೇಳೋದಿಷ್ಟು, ನೀವು ಆಗೋದಿಷ್ಟು. ದೇವ್ರನ್ನ ಕೇಳಿ ದುಡಿಯೋಕ್ಕೆ ಶಕ್ತಿ, ದುಡಿಯೋಕ್ಕೆ ದಾರಿ. ಕೋಟಿಗಿದ್ದಾನೆ ಅಂದರೆ ವೇಸ್ಟೇ, ಮನೆಗೆ ಬಂದು ಮನ್ಕೊಂಡ್ರೆ ವೇಸ್ಟೇ, ಓದಿದ್ವಿ ವೇಸ್ಟೇ. ನಾನೇನು ತುಂಬ ಓದಿಲ್ಲ, 5ನೇ ಕ್ಲಾಸ್ ಓದಿನಿ, ಒಂದು 8 ಭಾಷೆ ಮಾತಾಡ್ತೀನಿ ಅಷ್ಟೇ, 3 ಭಾಷೆ ಬರೆಯೋದು. ಎಲ್ಲ ಕೆಲಸ ಮಾಡ್ತೀನಿ ನೋಡಿದ್ರು ಲೈವಲ್ಲಿ, ಎಲ್ಲ ಕೆಲಸ ಲೈವಲ್ಲಿ ಹಾಕ್ಬೇಕು. ನಾನು ಹಾಕೋದು ಸದ್ಬುಚ್ಚ ಹಾಕ್ತಾರೆ ಅಷ್ಟೇ. ಮತ್ತು ಇನ್ನು ಸತ್ಯ ಹೇಳ್ತೀನಿ, ಫೋನ್ ನಂಬರ್ ನಂಗೆ ಬಯಟ ಇಲ್ಲ, ನನ್ನ ಟಿ ವಿ ಹುಡ್ರಾಕ್ ಬರಲ್ಲ. ಹಾಕ ಪುಣ್ಯಾತ್ಮರು ಯಾರು ಗೊತ್ತಿಲ್ಲ ತಂಗಿ, ಅವ್ರನ್ನ ನೆನ್ಸೇ ಬರ್ತೀವಿ ಬರೀ ಸಾಯಂಕಾಲ. ನಂದ ಸ್ವಾಮಿ ಅಯ್ಯೋ ಪುಣ್ಯಾತ್ಮ ಬರಬೇಕು ಅಂತ ಬಂದೆ, ಫೋನೇ ತಗೊಂಡೋಗು, ನಮ್ಮ ಮಂಡ್ಯ ಫೋನೇ ತಗೊಂಡೋಗು. ಆ ತಾಯಿನೇ ರಾತ್ರಿ ಕರ್ಸ್ಕೋದು ನೋಡಿ. ಸಾಮಾನ್ಯವಾಗಿ ತುಂಬ ಜನ ವೀಡಿಯೋ ಮಾಡ್ತಾರೆ ನನ್ನ, ಯಾವ ಪುಣ್ಯ ಮೇಬೂಬ್ ಅಂತ ನಾನು ಫೋಟೋ ಹಾಕಿದ್ರೆ ಜಮ್ಕಂಡೆ. ಇಲ್ಲಿ ತುಂಬ ಜನ ವೀಡಿಯೋ ಮಾಡ್ತಾರೆ, ತುಂಬ ಲೈಕ್ ಮಾಡಿ, ತುಂಬ ಜನ ಏನೋ ಮಾಡ್ತಾರಂತೆ. ನನಗೆ ಉದ್ಯೋಗ ಏನು ಮಾಡೋಕ್ಕೆ ಬರಲ್ಲ, ಫೋಟೋ ಇದೆ. ಫೋನ್ ಯಾರೋ ಮೈಸೂರಲ್ಲಿ ಕೊಡ್ತಾರೆ ನನಗೆ, ಬೇಕಾದ್ರೆ ಇಸ್ಕೋ, ಲೋ ಆಯ್ತು ಅಂತ ಹುಡುಗಿ ಸಿಗುತ್ತೆ ಗೊತ್ತಾ, 37 ಸಾವಿರ ಒಂದು ಕಾರ್ ಸಿಗುತ್ತೆ, ಒಂದು ನಮ್ಮ ಅಪ್ಪನ 34 ಗುಂಟೆ ಜಮೀನು ಸಿಗುತ್ತೆ. ನಾನು ಯೂಟ್ಯೂಬ್ ಫೋನ್ ನಂಬರ್ ಮುಂಚೆ ಯೂಸ್ ಮಾಡ್ತಾ ಇದ್ದೆ. ಜನ ಕೇಳೋದು ಒಂದೇ, ಲೇಟಾ ಸ್ವಾಮಿ ಇದ್ದಾರ, ಸ್ವಾಮಿ ನಂಬರ್ ಕೊಟ್ರಿ, ಏನೋ ಕಷ್ಟ ಕೊಟ್ಟರೆ ಒಂದು ಸಾಯಂಕಾಲ ಫೋನ್ ಮಾಡ್ತಾನೆ. ನಮ್ಮ ಹಸ್ಬೆಂಡಿಗೆ ಕಾಲ್ ನೋವೈತೆ, ಆಮೇಲೆ ಹುಷಾರಾಗಿಲ್ವಲ್ಲ, ಮನೆ ಬಂದಿದ್ವಿ ಅಂತ. ಆಮೇಲೆ ಇನ್ನೂ ಫೋನ್ ಮಾಡ್ತಾರೆ, ನಾವು ಓದ್ತಾ ಇದೀವಿ ಅಂತಾರೆ. ಎಲ್ಲಿ ದೇವ್ರ ಮುಂದೆ ಎಲ್ಲರೂ ಒಂದೇ, ಅವರೆಷ್ಟೇ ಕೋಟಿಗಿದ್ರು ಅಷ್ಟೇ. ನಿಮ್ಮ 5 ಜನ ಬರಂತ ತಿರುವಣ್ಣಾಮಲೆಯಿಂದ ಬರೋದು, ಒಂದು ಕಾಲು ಬರುತ್ತೆ ಅಂತೆ. ಈ ದೇವಸ್ಥಾನ ಕಟ್ಟಿರೋ ತಿರುವಣ್ಣಾಮಲೆಯಿಂದ ಬಂದು ಕಾಲು ಬಂದೊಬ್ಬ. ಮತ್ತೆ ಮೈಸೂರಲ್ಲಿ ನಂಜುಂಡಪ್ಪ ಅಂತ ಮಕ್ಕಳು ಕೈ ಮುಗಿದು ಕಳಿಸಿರ್ತಾರೆ, ಮಕ್ಕಳು ಹೊಡೆದು ಅವ್ನು ರೆಡಿ ಮಾಡ್ತೀವಿ ನಾನು. ಅವರೇ ಈಗ ಗೊತ್ತರ ಅಮ್ಮಂಗೆ ಮಗ ಟೀಚರ್ ಮಾಸ್ಟರ್ ಎದಿ ಓದಿರೋದು. ಈಗ ಗೊತ್ತರ ಅಮ್ಮಂಗೆ ಓದ್ ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ತಾಯಿ ಜೊತೆ ಬೆಲೆ ಗೊತ್ತಿರೋ ನೀವು ಶ್ರೀಮಂತರು ನಮ್ಮ ಥರ. ಯಾವತ್ತು ಹಿಂಗಿರಿ ಒಗ್ಗಟ್ಟಾಗಿ. ನಿನಗೆ ಅಣ್ಣದ ಸಿಕ್ಬಿಡ್ತಾ ಅಕ್ಕಂಗಿ ನಿಮ್ಮ ಮನೆ ಊಟಕ್ಕೆ ಬಂದ್ಬಿಡ್ತೀನಿ ಬಿಡ್ತಾಯಿವ ಬೋದಾ ಯಾಕೆ ಇಲ್ಲೇ ಇದೀನಲ್ಲ ಅಣ್ಣ, ಮನೆ ದರ ಕಸ್ಕೊಬೇಡ, ಆರೋಗ್ಯ ನೋಡ್ಕೋ. ನೋಡಿ ಇನ್ನೊಂದು ಹೇಳ್ತಂತೆ, ಮನೆ ಹಾಳಲ್ಲಿ ಗಡಿಯಾರ ಟಿವಿ ಟೈಮ್ ಫೋಟೋ ಇಡಿ ಕೇಳಿದ್ರ ತಗೊಂಡ ತೇರ್ತಾ ಹುಷಾರ. ಮೈ ಮೇಲೆ ಅಂತರ ದುಡ್ಡಿಲ್ಲ ಅಂದರೆ ಹೆಣ್ಮಕ್ಳು 3 ಜನ ತಾಳಿ ಕಟ್ಕೋಬೋದು, ಕಟ್ ಮಾಡಿ ಸಿಕ್ತಾಗೆ. ನನ್ನ ಮಕ್ಳು ಕೊಳ್ಳೆಗೆ ಇರಲಿ, ದುಡ್ಡಿಲ್ಲ ಅಂತಾರ ಸಣ್ಣ ಸ್ಟಿಕರ್ ಅನ್ಸ್ಕೊಳ್ಳಿ, ತೇರ್ತಾನೆ ಹೋಗಿ ನೆನಪಿರಲಿ. ಇನ್ನು ನೋಡಿರ್ತೀವಿ ಸಾಕಷ್ಟು ಹೂಗಳು ಅಲಂಕಾರ ಮಾಡೋದು ಯಾರಂದರೆ ನಮ್ಮ ದೇವಸ್ಥಾನದಲ್ಲಿ ಲೈವಲ್ಲಿ ಹಾಕ್ತಾರಂತೆ. ನಾವು ಎಲ್ಲಿ ಆಕ್ಸಿಡೆಂಟ್ ಆದರೂ ಒಂದು ವಾಹನ, ಅದು ಆಕ್ಸಿಡೆಂಟ್ ಆದರೆ ಏಟಾಗೋದಿಲ್ಲ ಅಂತ ಗೊತ್ತಾಗ ಗೊತ್ತು. ನಾವು 15 ದಿನ ಹಿಂದೆ ಬಿದ್ದೋರಿಬ್ರು ಗಾಡಿಯಲ್ಲಿ ಏನು ತಗಲಿಲ್ಲ, ಎಲ್ಲರೂ ಒಂದು 150 ಜನ ನಿಮ್ಗೆ ಯಾವ್ದೋ ದೇವ್ರು ಒಳ್ಳೇದು ಮಾಡಿದೆ, ಇಲ್ಲಾಂದ್ರೆ ಇಷ್ಟ ಆಗ್ತಾ ಇಲ್ಲ ಅಂತ. ಮತ್ತೆ ಅವತ್ತೇ ಇಲ್ಲ ನಾನು ಹೋಗ್ಲೇಬೇಕು, 1 ವರ್ಷ ಆಗೋಯ್ತು, 6 ತಿಂಗಳು ಒಂದ್ಸಲ ಹೋಗ್ಬೇಕು ಅನ್ಕೊಂಡಿದ್ದೆ, ಆಗಿಲ್ಲ, ನಾನು ಹೋಗ್ಲೇಬೇಕು ಅಂತ 2 ದಿನದಲ್ಲೇ ಅನ್ಕೊಂಡು ಬಂದು ಗುರುಗಳೇ. ಅದಕ್ಕೆ ನಾನು ಹೇಳೋದು, ಎಲ್ಲರೂ ಹೇಳ್ತಾರೆ ಸ್ಟಿಕ್ಕರ್ಗಳನ್ನ ಹಾಕೊಳ್ಳಿ ಗಾಡಿಗಳಿಗೆ. ಅಂದ್ರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಗಾಡಿ ತಗೊಂತೀರಿ, 50 ರೂಪಾಯಿ ಕೊಟ್ಟು ಸ್ಟಿಕ್ಕರ್ ಹಾಕೋದು, ಹಿಂದೆ ಮುಂದೆ ನೋಡ್ತೀರಿ, ಕಾರ್ ಕೊಳೆ ಆಗುತ್ತೆ ಅಂತೀರಿ, ಆಕ್ಸಿಡೆಂಟ್ ಜೀವನ ಹೋಗುತ್ತೆ, ಸತ್ತೋಗ್ಬಿಡಿ ಪರವಾಗಿಲ್ಲ, ಕೈಗ ಮುರ್ಕಂತವೆ. ಮತ್ತೆ ಹೇಳ್ತೀನಿ, ಗಾಡಿ ಆಕ್ಸಿಡೆಂಟ್ ಆದರೆ ತುಂಬಾ ಗಾಡಿಗಳು ಲೈವ್ ಕೊಡೋಕ್ಕಾಗಲ್ಲ. ತುಂಬಾ ಗಾಡಿಗಳು ಆಕ್ಸಿಡೆಂಟ್ ಆಗಿ ಏನು ಆಗದೆ ಬಂದಿರ್ತಾರಂತೆ. ಫಾಸ್ಟಾಗಿ ಅನ್ಸ್ಕೊಂಡ್ರೆ ಅನ್ಸ್ಕೊಳ್ಳಿ, ಫಾಸ್ಟಾಗಿ ಹೆಂಗೆ ಅನ್ಸ್ಕೊಂತೀರ ಹಂಗೆ ಒಳಗಿಂದ ಅನ್ಸ್ಕೊಳ್ಳಿ. ನಾಳೆ ಗ್ಯಾಸ್ಗೆಲ್ಲ ಮುಚ್ಚಿಕ್ಬೇಡಿ. ಸಣ್ಣ ಮನೆ ಸಣ್ಣ ಅಂಗಡಿ ಸಣ್ಣ ಫೋಟೋ, ದೊಡ್ಡ ಮನೆ ದೊಡ್ಡ ಅಂಗಡಿ ದೊಡ್ಡ ಫೋಟೋ. ಅರ್ಥ ಆಗಲ್ಲ ನಿಮಗೆಲ್ಲ. ಗಡಿಯಾರ ಟಿವಿ ಟಂಗಡಿ, ಯಾಕಂದ್ರೆ ಸ್ನಾನ ಮಾಡಿಲ್ಲ ಬೈತಾರೆ, ಎಲ್ಲ ಹೊಡ್ತೀರಿ, ಸ್ನಾನ ಮಾಡಿಲ್ಲ ಮುಟ್ಕೊಂಡು ಹೋಗಿ ಎಲ್ಲ ಬರ್ತೀರಿ, ನಮಸ್ಕಾರ ಮಾಡ್ಕೊಳ್ಳಿ, ಸುಸ್ತು ಆಯಾಸ ಕಳೀತಿದೆ. ತೇರ್ತ ಹೇಳ್ಕೊಳ್ಳಿ. ಬಟ್ಟೆಗೆ ನಿಮ್ಮ ದನಕರ ಕಟ್ತಾ ಇದ್ರೆ, ದನಕರಿದ್ರೆ ಅಲ್ಲಿ ಬಾವಿ ನೀರು ಬರ್ತಿಲ್ಲ ಅಂದರೆ ತೇರ್ತ ಹಾಕಿ ನೀರು ಬರ್ತಾರೆ, ಗೊತ್ತಿರುತ್ತೆ ನಿಮಗೆಲ್ಲ, ಲೈವಲ್ಲಿ ಆಗ್ತಾ ಇರ್ತೀನಿ ನಾವೆಲ್ಲ. ಕಟ್ಟಕಾಯಿ ಕಟ್ಕೊಳ್ಳಿ ಬಾಗಿಲಲ್ಲಿ. ಗಡಿ ಯಾರಿಗಾರ ಹೊಸ ಮನೆ ಕಟ್ಟಿ ರೂಪಾಯಿ ಏನಾಗಿಲ್ಲ ಅಂದ್ರೆ ಮನೆ ಬಾಗಿಲಿಗೆ ಕಟ್ಟಿ ಅಲ್ಲಿ ತೇರ್ಕಾಯಿ ಅಂತೀವಿ ನಾವು, ನೀವು ಕಟ್ಲೆಕಾಯಿ ಅಂತೀರಿ, ಪೂಜೆಕಾಯಿ ಅಂತಾರೆ, ತಡ ಕಟ್ಟಿ ಆಮೇಲೆ ತೇರ್ತ ಹೋಗಿ ದುಡ್ಡಿ ತಮ್ಮಂದ್ರ ದುಡಿ ಬಿಡ್ಬೇಕು. ದುಡಿಯೇನೆ ನುಜ್ಜುವಾದ ಶ್ರೀಮಂತ.
ನಾವು ನಾನು ಮೂರೇ ವೇಸ್ಟ್ ಮಾಡಲ್ಲ. ಒಂದು ಎತ್ತು ತಾಯಿ ತಂದೆ, ಎರಡು ತಿನ್ನ ಕುಡಿಯೋ ನೀರು, ಮೂರನೇದು ವೇಸ್ಟ್ ಮಾಡಲ್ಲ ನಾನು. ಯಾರು ನಮ್ಮಲ್ಲಿ 1 ನಿಮಿಷ ವೇಸ್ಟ್ ಮಾಡಲ್ಲ ನಾನು ಟೈಮು. ನಾನು ಎಕ್ಸಾಕ್ಟ್ 12 ಗಂಟೆ ಮಲಗೋದು, 4-5 ಗಂಟೆ ಇರೋಂತೀವಿ ನಾವು. ನನಗೆ 44 ವರ್ಷ, ಒಂದು 68 kg ಇದ್ದೀನಿ. ನಾವೆಲ್ಲ ಇಟ್ಕೊಂಡ್ರದು ಲಿಮಿಟೇಷನ್ ಊಟ, ಲಿಮಿಟೇಷನ್ ಇದ್ದೆ ನಾವು. ನೀವೆಲ್ಲ ಸರಿ ನಿದ್ದೆ, ಬರೀ ಮೆಸೇಜು. ನಿಮಗೆ ನೀವೆಲ್ಲ ಹೆಂಗೆ ಮಲಗ್ತೀರಾ ಅಂದರೆ ಫ್ರೀಕ್ ಅಂತ ಮೆಸೇಜ್ ಬಂದರೆ ಇದಂತೀರಿ. ನಾವು ಹಂಗಲ್ಲ, ಸತ್ತೋಗ್ತೀವಿ ನಾವು. ಸತ್ತೋಗೋದನ್ನು ಗೊತ್ತಾ ನಮ್ಗೆ ಗೊತ್ತು. ಬಾಗಿಲಾಗಿರೋದಕ್ಕೆ ನಾವು ಸತ್ತೋಗಿರ್ತೀವಿ. 12 ಗಂಟೆಗೆ ಬಾಗಿಲು ಕದಾಗ ಏನು ಗೊತ್ತಾ ಲೇಟ್ ಆಗುತ್ತಾ ಅಂತವ. ಬೆಳಗ್ಗೆ ಪೂಜೆ ಆಗುತ್ತೆ, ಜನ ಎಲ್ಲ ಬಂದು ಲೇಟ್ ಆಗುತ್ತೆ ಅಂದ್ರೆ ಆಟಂಗಿತ್ತು. ಜಿಮ್ ಕೊಡಿ ಅಂತ ಕಡೆ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಂಗೆ. ನಾನು ಬಸ್ ಚಾರ್ಜ್ ಕೊಡ್ತಿದ್ದೆ, 2,000 ಕೊಡ್ತಿದ್ದೆ. ತಂಪಲ್ಲೇ ಬಿಟ್ಟಿದ್ದೆ ಫ್ರೀ ನಾನು. ಯಾರು ನಿಮ್ಮ ಹತ್ರ ಬಂದು ಲೇಟ್ ಆಗಿ ಟ್ರೈನ್ ಹೋಗುತ್ತೇನೆ, ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೆ ನಾನು. ಆಮೇಲೆ ಕಳ್ತನ ಆಗಲ್ಲ. CC ಕ್ಯಾಮರಾ ಮೊನ್ನೆ ಇಬ್ಬರು ದೇವ್ರು ಬಂದ್ಬಿಟ್ಟು ವೇಲ್ ತಗೊಂಡು ಕುಣಿತವ್ರು ಬಿದ್ದುಬಿಟ್ರು ಹೇಳಿ ಅಂತ ಹೇಳಿದ್ದೀನಿ. ಬಾವಿದಾಗ ಹಾಕ್ಬಿಡಲ್ಲ ಅಂದರೆ ಗೊತ್ತಿರ್ತೀನಿ. ಯಾರೋ ನಮ್ಮ ಬಾವಿಯೊಳ ಮಕ್ಕಳು ಬಿಡ್ಕೊಂಡು ನಾವು ಮೊಬೈಲ್ ಇದ್ದ ಅವತ್ತು ಬಾವಿ ಸಣ್ಣದು ಪರವಾಗಿಲ್ಲ, ಇಲ್ಲಾಂದರೆ ಕಂಪ್ಲೇಂಟ್ ಕೊಟ್ಟಿರೋ ಮಗ ಹಾಗೆ ಎಲ್ಲ ಸ್ಟಾಪ್ ಮಾಡಿದ್ವಿ. ಸುತ್ತರಿಗೆ 3 ಸ್ಥಾನ ಅದು ಆಗುತ್ತಾ. ಇನ್ನೊಂದು ಸರಿ ಹೇಳ್ತೀನಂತೆ, ದೂರಿಂದ ಬಂದು ಬೇಡಿ ಕೇಳತ್ರ 2 ನಿಮಿಷ ನಮಸ್ಕಾರ ಮಾಡಿ, ಪರವಾಗಿಲ್ಲ. ಇಲ್ಲ ಇಲ್ಲಿ ಯಾವುದು ಹಣ ಇರಲ್ಲ, ನಿಮ್ಮ ಕೊನೆದಾಗ ಹೇಳ್ತೀನಿ. ಯಾರೇ ನಿಮ್ಮ ಊರಿಗೆ ಬಂದು ತಮ್ಮ ಯಾರೇ ನಿಮ್ಮ ಊರಿಗೆ ಬಂದು ನಿಮ್ಮ ಮನೆ ಬಾಗಿಲು ಬಂದು ದುರ್ಗಾಶ್ವರ ಕಡೆ ನಾವು ಅಂತಂದರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಚೀಟಿ ಕೊಟ್ಟಾಲಿ ಅಥವಾ ಗೂಗಲ್ ಪೇ ಫೋನ್ಪೇ ಮಾಡಂದ್ರೆ ಯಾರೋ 1 ರೂಪಾಯಿ ಕೊಡ್ಕೊಡ್ತೀವಿ. ನೆನಪಿರಲಿ ನಿಮಗೆ. ನಾನಲ್ಲ, ನನ್ನ ತಮ್ಮಂದ್ರಲ್ಲ, ನಾನು ಬಂದರೂ ಕೊಡಬೇಡಿ, ನಾನು ಬರೋದೂ ಇಲ್ಲ. ಅವಶ್ಯಕತೆ ಇದ್ದರೆ ನಾನು ಕೇಳ್ತೀನಿ. ಯಾರೋ ಬಂದು ನಂಗೆ ದೇವ್ರು ಬರುತ್ತೆ, ನಾನು ದುರ್ಗಾಶ್ವರ ಕಡೆ ಇರೋ ದೇವ್ರು ಉದ್ಭವ ಆಯ್ತಿದ್ರೆ ಎಲ್ಲೂ ಉದ್ಭವ ಇರೋ ದೇವರು ಸಾಕಷ್ಟು ದೇವ್ರಿಗೆ ಆಯ್ತಿದ್ದೆ ಮಾಡ್ಕೊಂಡು ಹೋಗಿ ಸಮಾಜ ಮಕ್ಕಳನ್ನ ಕಳ್ಕೊಂಡ್ಬಿಟ್ಟಾರೆ. ಅದಕ್ಕೆ ಹಂಗೆ ಮಾಡಬೇಡಿ. ಇದೇ 3 ಸ್ಥಾನ ನಾನು ಮಾಡ್ಕೊಂಡಿದ್ದಲ್ಲ. ಯಾರಾದ್ರೂ ಬಂದು ದುಡ್ಡು ಕೇಳಿದ್ರೆ 1 ರೂಪಾಯಿ ದುಡ್ಡು ಕೊಡಬಾರ್ದು. ನಿಮಗೆ ಪ್ರೀತಿ ಬಂದರೆ ಕಾಣಿಕೆ ಬೇಕು ತೋರಿಸಿ. ಯಾರು ನಿಮ್ಗೆ ಮೋಸ ಮಾಡಿ ನಮ್ಗೆ ಹೇಳ್ಬೇಕು. ಕೇಳ್ತಾರ ಯಾವುದೇ ಟೋಲಲ್ಲಿ, ಯಾವುದೇ ಊರಲ್ಲಿ, ಯಾವುದೇ ಮನೇಲಿ 1 ಓಟೋ ಟೀ ಕೊಡ್ಕೊಡೋದು ಕೊಟ್ಟರೆ ನಿಮಗೆ ಸಾಬ್ ಹಾಕ್ಬಿಡ್ತೀನಿ ನಾನು. ಯಾರಿಗೂ ವಿನಾಕಾರಣ ಮೈಗೆ ಸುಡುವುದಂತ ಕಳಮೈ ಬೆಳೆಸೋರಿಗೆ 1 ರೂಪಾಯಿ ಸಹಾಯ ಮಾಡಿಕೊಡ್ದು. ನಿಮಗೆ ಪ್ರೀತಿ ತೋರಿಸಿ ಕಾಣಿಕೆ ಡಬ್ಬಿಲಿ ಅಕ್ಕಿ ತಂದು ಕೊಡಿ, ಬೆಲ್ಲ ತಂದು ಕೊಡಿ. ದೇವ್ರ ಸಾರಿ ಬಂದು ಮಾಮೂಲಿ ಸಾರ್ತೀನಿ. 4 ಸೆನ್ ಕಂಚನ. ಒಂದು ವೇಳೆ ಹೂವಿನ ಹಾಕ್ಬೇಕು, ಸನ್ಮಾನ ಮಾಡಬೇಕು ಅಂತ ನನಗೆ ಆಸೆ ಇಟ್ಕೊಂಡಿದ್ದಂತಾರಾದರೆ ಹೂವಿನ ಥರ ಆದರೆ ಯಾವ್ದಾದ್ರು ಕೈಯಲ್ಲಿ ಕಳೆದರೆ ಹೂವಿನ ದುಡ್ಡ 50 ರೂಪಾಯಿ 100 ರೂಪಾಯಿನ ಅವರಿಗೆ ಊಟ ಕೊಟ್ಟು ಬಂದರೆ ನೀವು ನನಗೆ ಅಲ್ಲಿಗೆ ಗೌರವ ಕೊಟ್ಟಂಗಾಗುತ್ತೆ. ನೀವು ನನಗೆ ಇಲ್ಲಾಂದರೆ ಮಕ್ಕಳು ಬರ್ತಡೆ ಕೇಕ್ ಕಟ್ ಮಾಡಿ ವೆಡ್ಡಿಂಗ್ ಆನಿವರ್ಸರಿ ಮಾಡೋ ಬದಲು ಅಂದಾಶ್ರಮಕ್ಕೆ 4 ಅನ್ನ ಹಾಕ್ಬಿಟ್ರೆ ಪುಣ್ಯ ಬರುತ್ತೆ. ಸಂಘ ಮಾಡ್ಕೊಳ್ಳಿ, ನಿಮ್ಮ ಊರಾಗ ರಸ್ತೆ ಇಂಪ್ರೂವ್ ಮಾಡ್ಕೊಳ್ಳಿ, ರೋಡ್ ಇಂಪ್ರೂವ್ ಮಾಡ್ಕೊಳ್ಳಿ, ಬೋರ್ ಹಾಸ್ಕೊಳ್ಳಿ, ಬೇಸಿಗೆ ನೀರು ಬರುತ್ತೆ. ನೀವು ಫಿಲ್ಟರ್ ನೀರು ಕುಡಿತೀರಿ, ಸಾಧ್ಯ ಒಂದು ತೊಟ್ಟಿ ಕಡಿಸಿ ಪ್ರಾಣಿ ಪಕ್ಷಿ ನೀರು ಕುಡಿತೀರಿ, ಆಗುತ್ತಾಗಲ್ವ? ಇಲ್ಲಾಂದರೆ ಯಾವ್ದಾದ್ರು ನಿಮ್ಮ ಊರಾಗ ತುಂಬ ಬಡರಿರ್ತಾರೆ, ಸಂಘ ಮಾಡಿಕೊಂಡು ಮಕ್ಕಳು ಬರ್ಡೇ ದಿವಸನೋ ವೆಡ್ಡಿಂಗ್ ಆನಿವರ್ಸರಿ ಯಾರಿಗಾರು 2 ಸ್ವೀಟ್ ಕೊಡಿಸಿ, ಬೆಳೆ ದಿನ ಎಲ್ಲ ಬಿಸ್ತಾವಣಗಲ್ಲ ಮಾಡ್ತೀರಾ, ಮಾಡಲ್ವಾ? ಹಾಂ, ನೀವು 1000 ರೂಪಾಯಿ ತಿಂತೀರಲ್ಲ, 900 ರೂಪಾಯಿ ತಿನ್ನಿ, 100 ರೂಪಾಯಿ ಆಚೆ ಕೊಟ್ಟು ಸುಮ್ಮನೆ ಕೊಡಬೇಡಿ. ಕೈಯಿಲ್ದರಿ ಕಾಲಿಗೆ ಕೊಟ್ಟು ಬನ್ನಿ. ಒಂದೊಂದು ಊಟ ಅವ್ರು ನಿಮ್ಮ ಹೆಸರಿಗೆ ಮಾಡ್ತಾರೆ. ಅವ್ರು ನಂಗೆ ಖುಷಿ ಆಗುತ್ತೆ ನಿಮ್ಮ ಮೇಲೆ. ಅಂದಾದರೆ ನಿಮಗೆಲ್ಲ ನಮ್ಮ ದೇವಸ್ಥಾನದಿಂದ ಯಾರು ಕಾಂಟ್ಯಾಕ್ಟ್ ದುಡ್ಡು ಹಾಕ್ತೀರಿ, ಅಕ್ಕಿ ತಂದು ಕೊಡ್ತೀರಿ, ಬೆಲ್ಲ ತಂದು ಕೊಡ್ತೀರಿ, ನಿಮಗೆಲ್ಲ ಒಂದ್ಸರಿ ದೇವಸ್ಥಾನದಿಂದ ಹೊಸ ಊಟ ಮಾಡ್ತಾರೆ. ಒಳಗೆ ಬರ್ತೀನಿ ಅಂತ ಬಂದು ಆಮೇಲೆ ಬಂದು ಚಿಕ್ಕ ಕೊಡ್ತೀನಿ, ಬರ್ತೀನಿ ಮಾತಾಡ್ತೀನಂತೆ ಪಾಪ ಕೊಡ್ತೀನಿ ಹಾಕಂತೀರಮ್ಮ. ಒಬ್ಬಳೆ ಹೆಣ್ಮಗಳು ಈಗ ಗಂಟೆ ಪೂಜೆ ಮಾಡಿದ ಒಬ್ಬರಿಗೆ ಹೆಣ್ಮಗಳು ಎಲ್ಲ ಬರೀ ಗಂಟೆ ನಮ್ಮ ಮನೆಗೆ ಬರ್ತೀನಂತೆ. ಈಗ ಮಾತಾಡ್ತೀನಂತೆ. ಯಾರು ಅಲ್ಲ ಪಾಪು ನೀವು ಫ್ರೀ ಇದೆ, ಕೆಳ ಹಾಕಿಲ್ಲ ಹಾಕ್ಬಿಡ್ರಲ್ಲ. ಫಸ್ಟ್ ದೇವ್ರಿಗೆ ಶರಣ ಆಗ್ರವ. ಹಾಂ, ಸ್ನಾನ ಮಾಡಿರಲ್ಲ, ಸ್ನಾನ ಮಾಡಿರಾ ಬೈಗೆಲ್ಲ ಹಾಕೊಂಡ್ರ ಮನಸ್ಸಿಗೆ ಆಯ್ಬಿಟ್ಟು ಅಣ್ಣ ಅಪ್ಪ ಅಂದ್ರೆ ಒಂದು ಮನೆಗೆ ಆಯ ಮುಂದಕ್ಕೆ ಮಾಡ್ತಾರ ಮೂರು ಮಾಡ್ಕೊಳ್ಳೋಕೆ ಮಾವನಲ್ಲ ಮನೆಯಲ್ಲ ಹೇಳ್ಕೊಡ್ತೀನಿ. ಮಾತೆ ಮಾಡ್ಕೊಳ್ಳಿ ಮೂರ್ಕುವೆ ಏನ್ ಪೌಡ ಬರೋಣ ಅಂತ ನಮ್ಮ ಮಗಳು ಮಂಗಳೂರಲ್ಲಿ ಓದ್ತಿದ್ದಾರೆ. ಇಲ್ಲಿಗೆ ಬರೋಣ ಅಂತ ಅನ್ಕೊಂಡು ಇಲ್ಲೇ ಹೋಗೋ ದಾರಿ ಅಂತ ಧರ್ಮಸ್ಥಳ ಹೋಗೋಣ ಅಂತ ಹೋಗೋ ದಾರಿಯಲ್ಲಿ ನಾವು ಬರೋಣ ಅಂದ್ರೆ ಇವರು, ನಾನು ಇನ್ನೊಂದ್ಸರಿ ಬರೋಣ ಉಂಡೆ ತೆಗೆದಿಟ್ಟಿದ್ದೆ, ಅದನ್ನ ತಗೊಂಡು ಬರೋಣ ಮನೆಯಿಂದ ಇನ್ನು ಇಲ್ಲಿಗೆ ಅಂತ ತಿಳ್ಕೊಂಡಿದ್ವಿ. ಆ ದಾರಿ ಚಿತ್ತೂರು ದಾರಿಗೆ ಹೋಗಿ 20 ಕಿಲೋಮೀಟರ್ ಹೋಗಿ ಮತ್ತೆ ಟೋಲ್ ಕಟ್ಟಿ ಮತ್ತೆ ವಾಪಸ್ ಬಂದು ಮತ್ತೆ ಇಲ್ಲಿಗೆ ಬಂದಿದ್ವಿ. ಚಿತ್ರದುರ್ಗ ಆಗ್ಲೇ ಬಂದಿದ್ವಿ. ದಾರಿ ತಪ್ಪಿಸ್ಕೊಂಡು ಬಂದಿದ್ವಿ. ಎಷ್ಟು ಇದಿದ್ರು ಅದು ನಮ್ಗೆ ಗೊತ್ತಾಗ್ಲಿಲ್ಲ, ಹೋಗೋದೇ ಗೊತ್ತಾಗಿಲ್ಲ. ಮತ್ತೆ ಇಲ್ಲಿಗೆ ಬಂದ್ವಿ. ನಮ್ಮ ಮಗಳು ಮಾತಾಡ್ತಾರೆ. ಆಮೇಲೆ ಅಣ್ಣ ಅನ್ಬೇಕು, ಅಪ್ಪ ಅನ್ಬೇಕು, ನಾನು ಮಾರಿಂಗ್ ಹೋಗ್ಬಿಡ್ತೀನಿ ನೋಡಿ. ನಾನು ದರ್ಶನ ಮಾಡ್ಕೊಳ್ಳಿ ಬರ್ತಾರೆ. ಅವನೇ 1 ಕೋಟಿ ಇನ್ನೊಂದು ಕೊಡಿ, 2 ಅದು ಹೋಯ್ತವಲ್ಲ ವಾಪಸ್ ಹೋಯ್ತು ಬಿಡ್ಕೋಬಾರ್ದು. ಅಲ್ಲ ನಡಿ, ನೀನು ದೊಡ್ಡ ಖಾಲಿ ಬಿಡ್ಬಾರ್ದು, ದೇವ್ರಿಗೆ ಬಿಡು ನೋಡ್ತೀನಿ, ಬರ್ತೀನಿ. ಯಾವ ನೀವೆಲ್ಲ ಮಾತಾಡ್ತೀನಿ, ಬರ್ತೀನಿ.
ಪಾಪ ಆಡ್ಲಿ ಅವರಪ್ಪ ಲವ್ ಮಾಡ್ತೀರಲ್ಲ 3 ಜನವೇ ಮಾಡಿಸ್ತೀರಿ ಹೇಳಲ್ಲ ಅಲ್ಲಪ್ಪ ಚೆನ್ನಾಗಿ